ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಚನ 29. ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಯೇಸುವಿನ ಮುಖಚರ್ಯೆಯು ಮಾರ್ಪಟ್ಟಿತು, ಅವರ ಉಡುಪು ಬೆಳ್ಳಗೆ ಪ್ರಜ್ವಲಿಸಿತು. ಪ್ರೈಸ್ ದ ಲಾರ್ಡ್. ಇವತ್ತು ನಮ್ಮ ಆಂತರ್ಯ ಮನುಷ್ಯನು ಬಲಗೊಳ್ಳುವಂಥದ್ದು. ನಮ್ಮ ಆಂತರ್ಯ ಮನುಷ್ಯನು ಬಲಗೊಂಡಾಗ ನಮ್ಮ ಹೊರ ಮನುಷ್ಯ, ಈ ಶರೀರ ರೂಪಾಂತರಗೊಳ್ಳುತ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದಕ್ಕಾಗಿ ಯೋಹಾನನು ಬರೆದ ಪತ್ರ 3ನೇ ಪತ್ರ 2ನೇ ವಚನದಲ್ಲಿ ನಾವು ನೋಡುತ್ತೇವೆ, ಪ್ರಿಯ ಮಗನೇ, ನೀನು ಆತ್ಮದಲ್ಲಿ ಅಭಿವೃದ್ಧಿ ಪಡೆದುಕೊಂಡಿರುವ ಹಾಗೆ ಎಲ್ಲಾ ವಿಷಯಗಳಲ್ಲೂ ನೀನು ಸುಕ್ಷೇಮದಿಂದಿರಬೇಕು. ಪ್ರೈಸ್ ದ ಲಾರ್ಡ್. ಮೊದಲು ಒಬ್ಬ ಮನುಷ್ಯ ಆತ್ಮದಲ್ಲಿ, ಅಂದರೆ ಆಂತರ್ಯದಲ್ಲಿ, ಅಂತರಂಗದಲ್ಲಿ ಅವನು ಬಲಶಾಲಿ ಆದರೆ, ಅವನು ಬಲಗೊಂಡರೆ ಅವನ ಹೊರ ಶರೀರ, ಬಹಿರಂಗ ಜೀವನ ಸಹ ಆಶೀರ್ವದಿಸಲ್ಪಡುತ್ತದೆ ಎಂಬುದಾಗಿ. ಸೊ ನಮ್ಮ ಆಂತರ್ಯ ಮನುಷ್ಯನು ಬಲಗೊಳ್ಳಬೇಕಾದರೆ ಅದಕ್ಕೆ ಪ್ರಾರ್ಥನೆ ಬಹಳ ಬಹಳ ಮುಖ್ಯವಾದದ್ದು. ಕಾರಣ ಪ್ರಭು ಯೇಸು ದೇವರಾಗಿದ್ದರು, ಅವರು ಮನುಷ್ಯರಾಗಿ ಜನಿಸಿ ಬಂದ ಮೇಲೆ ದೈವತ್ವ ಮನುಷ್ಯತ್ವ ಎರಡೂ ಅವರಲ್ಲಿ ಕಾರ್ಯ ಮಾಡುತ್ತಿದ್ದರೂ ಸಹ ಅವರು ಪ್ರಾರ್ಥನಾ ಜೀವನವನ್ನ ನಡೆಸಿದರು. ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅವರು ಪ್ರಾರ್ಥನೆ ಮಾಡಲು ಒಂದು ಬೆಟ್ಟವನ್ನ ಹತ್ತಿದರು. ಅಂದರೆ ತನ್ನನ್ನೇ ತಾನು ಪ್ರತ್ಯೇಕಿಸಿಕೊಂಡು ತಂದೆ ದೇವರೊಂದಿಗೆ ಕನೆಕ್ಟ್ ಆದರು. ನಾವು ಅನುದಿನದಲ್ಲಿ ಪ್ರಾರ್ಥನೆ ಮಾಡಲು ದೇವರೊಟ್ಟಿಗೆ ಕನೆಕ್ಷನ್ ಅಥವಾ ಸಂಬಂಧವನ್ನ ಬೆಳೆಸಿಕೊಳ್ಳಬೇಕು. ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಯೇಸುವಿನ ಮುಖಚರ್ಯೆ ಮಾರ್ಪಟ್ಟಿತು. ಪ್ರೈಸ್ ದ ಲಾರ್ಡ್. ಇದು ಬಹಳ ಮುಖ್ಯ. ರೂಪಾಂತರ. ಕಾರಣ ಕಣ್ಣಿಗೆ ಕಾಣದೇ ಇರುವ ದೇವರನ್ನು ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವಾಗ ಆ ಆತ್ಮರ ಶಕ್ತಿ ನಮ್ಮ ಅಂತರ್ಯದಲ್ಲಿ ಸುರಿಸಲ್ಪಡುವಾಗ ಅದು ಬಹಿರಂಗವಾಗಿ ಪ್ರಕಟವಾಗುತ್ತದೆ. ಉದಾಹರಣೆಗೆ ನೋಡಿ, ಧ್ಯಾನ ಕೂಟಗಳಲ್ಲಿ ಅಥವಾ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುವವರು ನಾನಾ ವಿಧವಾದ ರೋಗ ರುಜಿನಗಳಿಂದ ಬರ್ತಾರೆ. ಬಂದಾಗ ಅವರನ್ನ ನಾವು ಪ್ರಾರ್ಥನೆಯಲ್ಲಿ ಬಲಪಡಿಸಿ ದೇವರ ವಾಕ್ಯವನ್ನ ಕೇಳುವಂತೆ ಮಾಡಿ ಪಾಪ ನಿವೇದನೆ ಸಂಸ್ಕಾರದಲ್ಲಿ ಭಾಗವಹಿಸಿ ಅವರ ಆಂತರ್ಯ ಮನುಷ್ಯನನ್ನು ಶುದ್ಧೀಕರಿಸುವಾಗ ಹೊರ ಶರೀರ ತಾನಾಗಿ ಸೌಖ್ಯವನ್ನ ಪಡೆದುಕೊಳ್ಳುತ್ತದೆ. ಪ್ರೈಸ್ ದ ಲಾರ್ಡ್. ಕಾರಣ ವಾಕ್ಯವನ್ನ ಕೇಳುವಾಗ ಸತ್ಯವನ್ನ ನೀವು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತದೆ. ವಾಕ್ಯವನ್ನ ಕೇಳಿ ಅವರ ಮನಸ್ಸು ಬಿಡುಗಡೆಯಾಗುತ್ತದೆ. ಓ, ಇದು ಸತ್ಯ, ಯೇಸು ನನ್ನ ಸೌಖ್ಯದಾಯಕ, ಯೇಸುವಿನಲ್ಲಿ ನಾನು ಪಾಪಕ್ಷಮೆ ಪಡ್ಕೋಬೇಕು, ಯೇಸು ನನ್ನನ್ನು ಗುಣಪಡಿಸುತ್ತಾರೆ ಎಂದು. ತದನಂತರ ದೇವರ ಆತ್ಮ ಇಳಿದು ಬರುವಾಗ ಅಲ್ಲಿ ಬಿಡುಗಡೆ. ಅವರನ್ನು ಕಟ್ಟಿ ಹಾಕಿರುವ ಕಟ್ಟುಗಳು, ರೋಗ ರುಜಿನದ ದುಷ್ಟ ದುರಾತ್ಮಗಳು, ವಿಷ ವೈರಸ್ಗಳು, ಕ್ರಿಮಿಕೀಟಗಳು, ಎಲ್ಲ ದುರಾತ್ಮಗಳು ಬಿಡುಗಡೆಯಾದಾಗ ಅವರು ಶರೀರದಲ್ಲೂ ಸ್ವತಂತ್ರರಾಗುತ್ತಾರೆ. ಆದರೆ ಶರೀರದ ಸೌಖ್ಯ ಆಂತರ್ಯ ಮನುಷ್ಯನು ರೂಪಾಂತರಗೊಳ್ಳುವಾಗ ನಡೆಯುತ್ತದೆ. ನೋಡಿ, ಇಲ್ಲಿ ಮೊದಲು ಪ್ರಭು ಯೇಸು ಪ್ರಾರ್ಥನೆ ಮಾಡುವಾಗ ಅವರ ಮುಖಚರ್ಯೆ ಮಾರ್ಪಟ್ಟಿತು. ಅವರು ಪ್ರಾರ್ಥನೆಯಲ್ಲಿ ಕುಳಿತ ಕಾರಣ ಅಂತರ್ಯದಲ್ಲಿ ಅವರು ಬಲಗೊಂಡರು. ಹೇಗೆ ನೋಡಿ, ಗೆತ್ಸೆಮನಿ ತೋಪಿನಲ್ಲಿ ಆ ರಕ್ತದ ಬೆವರನ್ನು ಸುರಿಸಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಸಹ ಅವರ ಮನಸ್ಸಿನಲ್ಲಿ ಭಿನ್ನಾಭಿಪ್ರಾಯ, ಮನಸ್ಸಿನಲ್ಲಿ ಕಳವಳ, ಇದು ನನಗೆ ಬೇಡ ಎಂದು. ಆದರೆ ಪ್ರಾರ್ಥನೆ ಅವರಿಗೆ ಗೊತ್ತಿಲ್ಲದೆ ಅವರ ಮನಸ್ಸನ್ನ ವಶಪಡಿಸಿಕೊಂಡು ಮನಸ್ಸಿನಲ್ಲಿ ದೇವರ ಚಿತ್ತ ನೆರವೇರುವಂತೆ ಮಾನಸಿಕವಾಗಿ ಅಥವಾ ಮನಸ್ಸು ಅಥವಾ ಆಂತರ್ಯ ಮನುಷ್ಯನನ್ನು ಬಲಪಡಿಸುತ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಾವು ಅನೇಕ ಸಂದರ್ಭಗಳಲ್ಲಿ ಬಲಹೀನರಾದಾಗ, ಸೋತು ಹೋದಾಗ, ಇದು ನನ್ನಿಂದ ಮಾಡಲು ಸಾಧ್ಯವೇ ಇಲ್ಲ ಎಂದು ಹೇಳುವಾಗ, ಯಾವಾಗ ನಾವು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳುತ್ತೇವೆ, ದೇವರೊಟ್ಟಿಗೆ ಸ್ತುತಿ ಸ್ತೋತ್ರ ಮಾಡಿ ವಾಕ್ಯ ಓದಿ ಪ್ರಾರ್ಥನೆ ಮಾಡುವಾಗ ನಮಗೆ ಗೊತ್ತಿಲ್ಲದ ಒಂದು ಸಂತೋಷ, ಒಂದು ಧೈರ್ಯ, ಒಂದು ಶಕ್ತಿ, ಒಂದು ಸ್ವರ್ಗದ ಶಕ್ತಿ ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡುವುದನ್ನು ನಾವು ನೋಡಲು ಪ್ರಾರಂಭ ಮಾಡುತ್ತೇವೆ. ಪ್ರಾರ್ಥನೆ ನಮ್ಮ ಮನಸ್ಸನ್ನ ನವೀಕರಿಸುತ್ತದೆ, ಮನಸ್ಸಿನ ಆಲೋಚನೆಗಳನ್ನು ನಿಯಂತ್ರಿಸುತ್ತದೆ, ನಮ್ಮ ಆಶೆ ಆಕಾಂಕ್ಷೆಗಳನ್ನು ನಿಯಂತ್ರಿಸಿ ದೇವರ ಚಿತ್ತಕ್ಕನುಗುಣವಾಗಿ ನಮ್ಮ ಮನಸ್ಸನ್ನು ಬಲಪಡಿಸುತ್ತದೆ. ಮಾತ್ರವಲ್ಲ, ಅವರ ಉಡುಪು ಬೆಳ್ಳಗೆ ಪ್ರಜ್ವಲಿಸಿತು. ಅಂದರೆ ಅವರ ಶರೀರ, ಉಡುಪು, ವಸ್ತ್ರ ಹೊರನೋಟಕ್ಕೆ ಸಂಬಂಧಪಟ್ಟದ್ದು, ಹೌದಲ್ವಾ? ಬಹಿರಂಗಕ್ಕೆ ಸಂಬಂಧಪಟ್ಟದ್ದು. ಅವರು ಧರಿಸಿದ್ದ ಉಡುಪು ಅಷ್ಟು ಬೆಳ್ಳಗೆ ಪ್ರಜ್ವಲಿಸಬೇಕಾದರೆ ಉಡುಪಿಗಿಂತ ಮಿಗಿಲಾಗಿ ದೇಹ ಬಲಶಾಲಿಯಾಯಿತು.
ಕಲ್ವಾರಿ ಶಿಲುಬೆ ಮೇಲೆ ತನ್ನ ಶರೀರವನ್ನು ಯಜ್ಞ ಬಲಿಯಾಗಿ ಸಮರ್ಪಿಸಲು, ಕಷ್ಟ ಸಂಕಟ ಶೋಧನೆ ಪ್ರಲೋಭನೆಗಳನ್ನು ಜಯಿಸಲು ಅವರನ್ನು ಶಾರೀರಿಕವಾಗಿ ಬಲಪಡಿಸಿತು ಪ್ರಾರ್ಥನಾ ಶಕ್ತಿ. ಇವತ್ತು ನಾವು ಸಹ ಆ ಪ್ರಾರ್ಥನೆಯನ್ನು ನಾವು ಬಲಪಡಿಸಿಕೊಂಡಾಗ, ಪ್ರಾರ್ಥನೆ ನಮ್ಮ ಅಂತರಂಗವನ್ನು ಅಂತರ್ಯ ಮನುಷ್ಯನನ್ನು ಬಲಪಡಿಸುವಾಗ ಈ ಶರೀರ ಅದಕ್ಕೆ ಸ್ಪಂದಿಸುತ್ತದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಏನು ಮಾಡುವುದು, ಹೇಗೆ ಮಾಡುವುದು ಎಂದು ತೋಚದೇ ಇರುವ ಗಲಿಬಿಲಿಯ ಸಮಯದಲ್ಲಿ ಕಳವಳಗೊಳ್ಳಬೇಡಿ, ಭಯಪಡಬೇಡಿ, ದಿಗ್ಭ್ರಮೆಗೊಳ್ಳಬೇಡಿ, ಎಲ್ಲ ವಿಷಯಗಳ ಕುರಿತು ಚಿಂತೆ ಮಾಡಬೇಡಿ. ಚಿಂತೆ ಮಾಡುವುದರಿಂದ ಒಂದು ಕೂದಲನ್ನು ಬೆಳ್ಳಗಾಗಲಿ ಕಪ್ಪಗಾಗಲಿ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ. ಚಿಂತೆ ಮಾಡುವುದರಿಂದ ನಮ್ಮ ಜೀವನದ ಅವಧಿಯನ್ನು ಕೊಂಚ ಕಾಲ ದೀರ್ಘ ಮಾಡಲು ಸಾಧ್ಯವಿಲ್ಲ. ಬದಲಿಗೆ ನಿಮ್ಮ ಚಿಂತೆಗಳನ್ನೆಲ್ಲ ದೇವರಿಗೆ ಸಮರ್ಪಿಸಿ ನೀವು ಪ್ರಾರ್ಥನೆ ಮಾಡಿ, ಯಾವ ವಿಷಯದಲ್ಲೂ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡುವಾಗ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ದೈವಿಕ ಶಾಂತಿ ಸಮಾಧಾನ ನಮ್ಮ ಋನ್ಮನಗಳನ್ನು ಆಳ್ವಿಕೆ ಮಾಡಿ, ದೇವರ ಚಿತ್ತದಲ್ಲಿ ನಮ್ಮ ಶರೀರ ಮನಸ್ಸು ಆತ್ಮವನ್ನು ನಿಗ್ರಹಿಸಿ ಪ್ರಾರ್ಥನಾ ಶಕ್ತಿ ಆತ್ಮರು ನಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುವರು. ಪ್ರಭು ಯೇಸುವನ್ನು ರೂಪಾಂತರ ಬೆಟ್ಟದ ಮೇಲೆ ಎಲಿಯ ಮತ್ತು ಮೋಶೆ ಇಬ್ಬರು ಸಂಧಿಸಿ ದೇವ ಯೋಜನೆಯ ಕುರಿತು ಅವರಿಗೆ ಜ್ಞಾನವನ್ನು ಅಥವಾ ದೃಢತೆಯನ್ನು ನೀಡಿದ ರೀತಿಯಲ್ಲಿ ನಾವು ಪ್ರಾರ್ಥಿಸುವಾಗ ದೇವದೂತರುಗಳು ನಮ್ಮ ಪರವಾಗಿ ಕಾರ್ಯ ಮಾಡುವವರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡುವಾಗ ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲ್ಪಡುತ್ತದೆ. ನಾವು ಪ್ರಾರ್ಥನೆ ಮಾಡುವಾಗ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ರೂಪಾಂತರ ಹೊಂದಿ ಇಡೀ ಉಡುಪು ಬೆಳ್ಳಗೆ ಪ್ರಜ್ವಲಿಸುವಂತೆ ನಾವಿರುವ ಪರಿವಾರ ಪ್ರಕಾಶಮಯವಾಗಿ ಅದು ಮಾಡುತ್ತದೆ. ಹೇಗೆ ಒಂದು ಸೊಳ್ಳೆ ಬತ್ತಿಯನ್ನು ಹಚ್ಚಿದರೆ ಆ ಹೊಗೆಗೆ ಅಲ್ಲಿರುವ ಎಲ್ಲ ಸೊಳ್ಳೆಗಳು, ವಿಷಕ್ರಿಮಿಗಳು ನಾಶವಾಗಿ ದೂರವಾಗುತ್ತದೋ, ಅಲ್ಲಿ ಪ್ರಸನ್ನತೆ ತುಂಬಿಕೊಳ್ಳುತ್ತದೋ, ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ಕಾಡುತ್ತಿರುವ ಬಲಹೀನತೆ, ದುರಾತ್ಮಗಳು, ದುರಾಲೋಚನೆಗಳು ಬಿಡುಗಡೆಯಾಗಿ ದೇವರ ಚಿತ್ತ ನಮ್ಮಲ್ಲಿ ಆಳ್ವಿಕೆ ಮಾಡುವಂತೆ ಪರಿಶುದ್ಧಾತ್ಮರು ನಮ್ಮನ್ನು ಅಭಿಷೇಕಿಸಲಿ. ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ನಾವು ಅಭಿಷೇಕಿಸಲ್ಪಡೋಣ. ಪ್ರಾರ್ಥನಾ ವೀರರಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.